ಅವನು ಬದಲಾಗಿದ್ದಾನೆ ಅಂತ ಅಂದ್ಕೊಂಡಿದ್ದು ತಪ್ಪಾಯ್ತಮ್ಮ. ಅವನು ಆಗ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ. ಎಲ್ಲ ನಿನ್ನ ಅನುಭವಕ್ಕೆ ಬಂದಿರುತ್ತೆ ಅಂತೀನಿ. ಹಾಗಂತ ಅವನು ಕೆಟ್ಟವನು ಅಂತ ಹೇಳ್ತಾ ಇಲ್ಲ. ಪರಿಸ್ಥಿತಿ ಅವನನ್ನು ಹಾಗೆ ನಡೆಸ್ಕೊಂಡಿರ್ಬೋದು. ಸರಿಯಾದ ಸಮಯಕ್ಕೆ ಅವನಿಗೆ ಪ್ರೀತಿ ಸಿಕ್ಕಿದ್ದಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ದಾರಿ ತೋರಿಸ್ಬೇಕಾದ್ರೆ ತಪ್ಪು ದಾರಿ ತೋರಿಸಿ ಅವನನ್ನು ತಪ್ಪದಲ್ಲಿ ನಡಿ ಹಾಕಿ ಮಾಡೋದು. ಯಾವುದಕ್ಕೂ ನೀನು ನಿನ್ನ ಎಚ್ಚರಿಕೆಯಲ್ಲಿ ಇರೋದು ಒಳ್ಳೆಯದಮ್ಮ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋಕ್ಕಾಗಲ್ಲ. ಪರವಾಗಿಲ್ಲ ಫಾದರ್, ಇಷ್ಟು ನನಗೆ ಹೇಳಿದ್ರಲ್ಲ, ತುಂಬ ಥ್ಯಾಂಕ್ಸ್. ನಾನೇನು ಬರ್ತೀನಿ. ಗಂಡನಿಂದ ದೂರ ಆಗಿದ್ದಕ್ಕೋ, ಪ್ರೀತಿಯಲ್ಲಿ ಮೋಸ ಹೋಗಿದ್ದಕ್ಕೋ, ಅಥವಾ ಜನಗಳು ಕೇಳೋ ಪ್ರಶ್ನೆಗೆ ಬೇಸತ್ತು ಜಯಂತ್ ಅವ್ರ ತಾಯಿ ಸೂಸೈಡ್ ಮಾಡ್ಕೊಂಡ್ರು. ಆಮೇಲೆ ಇವನ ಚಟುವಟಿಕೆಗಳಲ್ಲಿ ಬದಲಾವಣೆ ಆಯಿತು. ಅವ್ರ ತಾತಂಗೆ OCD ಇಶ್ಯೂ ಇತ್ತಮ್ಮ. ಎಲ್ಲದರಲ್ಲೂ ಕ್ಲೀನಾಗಿರ್ಬೇಕು ಅಂತ ಬಯಸ್ತಾ ಇದ್ರು. ಒಂದು ಚಿಕ್ಕ ಧೂಳು ಕೂತ್ಕೊಂಡ್ರು ಅದನ್ನು ಕ್ಲೀನ್ ಮಾಡಬೇಕಿತ್ತು. ಅಮ್ಮ, ಅಮ್ಮ, ಯಾರಾದ್ರೂ ಇದ್ದೀರಾ? ಅಮ್ಮ, ಬಂದೆ. ಅಮ್ಮ, ಅದು ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಅರ್ಜೆಂಟಾಗಿ ನಾನು ಒಂದು ಕಾಲ್ ಮಾಡಬೇಕಿತ್ತು. ಒಂದೇ ಒಂದು ನಿಮಿಷ ನಿಮ್ಮ ಫೋನ್ ಕೊಡ್ತೀರಾ? ಒಂದು ಕಾಲ್ ಮಾಡಿ ವಾಪಸ್ ಕೊಟ್ಬಿಡ್ತೀನಿ. ಪ್ಲೀಸ್ ಅಮ್ಮ, ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಯಾರಮ್ಮ ನೀನು? ಇಷ್ಟೊತ್ತಲ್ಲಿ ಒಬ್ಳೆ ಬಂದಿದ್ಯಾ? ನಿನ್ ನೋಡಿದ್ರೆ ದೊಡ್ಡ ಮನೆ ಹುಡುಗಿ ತರ ಕಾಣಿಸ್ತಾ ಇದೀಯಾ. ಏನಾದ್ರೂ ಸಮಸ್ಯೆನಾ? ಅದೆಲ್ಲ ನಾನು ಮತ್ತೆ ಹೇಳ್ತೀನಿ. ಪ್ಲೀಸ್ ನನಗೆ ಮೊದಲು ಫೋನ್ ಮಾಡೋದಕ್ಕೆ ಕೊಡಿ ಪ್ಲೀಸ್. ಸರಿ, ಫೋನ್ ತರ್ತೀನಿ ತಡಿ. ನಂಬರ್ ಹೇಳಮ್ಮ. 997240. ಯಾಕಮ್ಮ, ನೆನ್ಪಗ್ ಬರ್ತಿಲ್ವಾ? ಅಯ್ಯೋ ಇಲ್ಲಮ್ಮ, ದಿನ ಫೋನಲ್ಲೇ ಡಯಲ್ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ, ಫೋನ್ ನಂಬರೇ ನೆನಪಾಗ್ತಿಲ್ಲ. ಏನು ಮಾಡೋದೀಗ? ಫೋನು ಸ್ವಿಚ್ ಆಫ್ ಆಗಿದೆ. ನನ್ನ ಅಕ್ಕಂಗೆ ಫೋನ್ ಮಾಡಬೇಕಿತ್ತು. ನಿಮ್ಮ ಹತ್ರ ಚಾರ್ಜರ್ ಇದ್ರೆ ಕೊಡ್ತೀರಾ? ನನ್ನ ಫೋನ್ ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಫೋನ್ ಮಾಡ್ತೀನಿ. ಆಯ್ತಮ್ಮ, ಮೊಬೈಲ್ ಕೊಡು, ಚಾರ್ಜ್ ಹಾಕೊಡ್ತೀನಿ.